ಸಂಸದ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಏನು ಪ್ರತ್ಯೇಕ ದೇಶದ ಕೂಗನ್ನ ರಾಷ್ಟ್ರದ ಕೂಗನ್ನ ಎತ್ತಿರುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಿವಮೊಗ್ಗ ಶಾಸಕರಾದಂಥ ಚನ್ನಬಸಪ್ಪನವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಮಾತಾಡ್ತಾ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ನಮ್ಮ ದಕ್ಷಿಣ ಭಾರತದ ಹಣವನ್ನು ತೆಗೆದುಕೊಂಡು ಹೋಗಿ ಉತ್ತರ ಭಾರತದ ಕಡೆಗೆ ಹೀಗೆ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗುತ್ತೆ ಅಂತ ಹೇಳಿ. ಪ್ರತ್ಯೇಕ ರಾಷ್ಟ್ರದ ಕೂಗು ದೇಶದ್ರೋಹದ ಕೃತ್ಯ. ಅದು ಮೊದಲು ಡಿ ಕೆ ಸುರೇಶ್ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಡಿ ಕೆ ಸುರೇಶು ಈ ರಾಷ್ಟ್ರವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ಈ ದೇಶದ ನರೇಂದ್ರ ಮೋದಿಯವರು ಏನೆಲ್ಲ ಕೊಡಬೇಕು, ಈ ಹಿಂದಿದ್ದಂಥ ನಿಮ್ಮ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭಕ್ಕಿಂತ ದುಪ್ಪಟ್ಟು 3 ಪಟ್ಟು ಜಾಸ್ತಿ ಕೊಟ್ಟಿರೋಂಥ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಆದರೆ ನೀವು ಈ ರೀತಿಯ ಒಂದು ಸಣ್ಣತನದ ಪ್ರದರ್ಶನ ಮಾಡ್ತಾ ಇರೋವಂಥದ್ದು ರಾಷ್ಟ್ರದ್ರೋಹದ ಕೃತ್ಯ ಅಲ್ಲದೆ ಬೇರೇನೂ ಅಲ್ಲ. ಹಾಗಾಗಿ ದೇಶ ವಿಭಜನೆಯ ಮಾತಾಡುವಂಥದ್ದು ಕಾಂಗ್ರೆಸ್ಸಿನ ನೀತಿ ಆಗಿಬಿಟ್ಟಿದೆ. ದೇಶವನ್ನು ತುಂಡರಿಸಿದ್ದು ಅವತ್ತಿದ್ದಂಥ ಕಾಂಗ್ರೆಸ್ಸೇ. ಇವತ್ತು ದೇಶವನ್ನು ತುಂಡು ಮಾಡಲಿ ಹೊರಟಿರುವಂಥದ್ದು ಇವತ್ತಿನ ಕಾಂಗ್ರೆಸ್ಸಿನ ಸುರೇಶ್ ಅವರು, ಡಿ ಕೆ ಸುರೇಶ್. ನರೇಂದ್ರ ಮೋದಿಯವರು ಏನಾರೋ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ಜಗತ್ತೇ. ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಸಂಗತಿಗಳನ್ನು ಕಾಂಗ್ರೆಸ್ಸಿಗೆ ಏನು ಮಾಡಬೇಕು ತೋಚ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಕುಹಕತನದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಭಾರತ್ ಜೋಡೋ ಹೇಳ್ತಾರೆ, ಒಂದು ಕಡೆ ಭಾರತ್ ತೋಡೋ ಅಂತ ಹೇಳ್ತಾರೆ. ಸೊ ಇದು ಕಾಂಗ್ರೆಸ್ಸಿನ ನೀತಿ ಅಲ್ಲದೆ ಬೇರೆ ಯಾವುದೇ ನೀತಿ ಅಲ್ಲ. ಇದು ಇಷ್ಟು ಶಾಸಕರ ಮಾತಾಗಿರುವಂಥದ್ದು. ಏನು ಅಂದರೆ ಡಿ ಕೆ ಸುರೇಶ್ ಅವರನ್ನ ಬಂಧನ ಮಾಡಬೇಕು, ಈ ರಾಷ್ಟ್ರದ್ರೋಹದ ಹೇಳಿಕೆಯನ್ನು ಖಂಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.